ನಾರ್ಮಲ್ ಬಿರಿಯಾನಿ ತಿಂದು ಬೇಜಾರಾಗಿರೋರಿಗೆ ನಾನಿವತ್ತು ಒಂದು ಒಳ್ಳೆ ಕೇರಳ ಸ್ಟೈಲ್ ಬಿರಿಯಾನಿನ ಹೇಳ್ಕೊಡ್ತೀನಿ. ನಾನು ವೇದ, ನೀವು ನೋಡ್ತಾ ಇದ್ದೀರಾ ವೇದಲ್ಲಿ ಕಿಡ್ ಝೋನ್. ಹಾಗಿದ್ರೆ ಶುರು ಮಾಡಿಬಿಡೋಣ ಅಲ್ಲ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದು ರೌಂಡ್ ಶಾಪಿಂಗ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ತರಕಾರಿ ಅಂಗಡಿ ಶಾಪಿಂಗ್ ಅಂತ ಹೋಗಿದ್ವಿ. ಇಡೀ ತರಕಾರಿ ಅಂಗಡಿನೇ ನಾನು ವೀಡಿಯೋ ಮಾಡಿದ್ದಾಯಿತು. ಆ ಅಣ್ಣ ನೋಡ್ತಾನೇ ಇದ್ದಾನೆ. ಏನು ಅಂತ ನಾನು ಕೇಳೋದಕ್ಕೆ ಅದ್ರ ಜೊತೆ ನಂದು ಒಂದು ವೀಡಿಯೋ ಮಾಡಿಬಿಡಮ್ಮ. ನನಗೆ ಶಾಕೇ ಆಗೋಯ್ತು. ಸರಿ, ಮನೆಗೆ ಬಂದು ಅಮ್ಮ ಹೇಳಿದ್ರು ಬೇಗ ಬೇಗ ಶುರು ಮಾಡಿಬಿಡೋಣ, ಹೊಟ್ಟೆ ಹಸಿಯುತ್ತೆ ಅಂತ. ಅದಕ್ಕೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆನ ಹಾಕ್ತಾಯಿದ್ವಿ. ಅಮ್ಮ ಇನ್ನೂ ಸ್ವಲ್ಪ ಹಾಕ್ತಾನೇ ಇದ್ದಾರೆ. ಅವ್ರಿಗೆ ಹೋಟ್ಲು ಕೆಲಸ ಮಾಡಿ ಅಭ್ಯಾಸ ಅಲ್ಲ, ಒಂದಷ್ಟು ಎಣ್ಣೆನ ಹಾಕ್ತಿರ್ತಾರೆ. ಇದಕ್ಕೆ ಈರುಳ್ಳಿ ಮುಖ್ಯವಾಗಿ ಬೇಕಾಗುತ್ತೆ. ಈರುಳ್ಳಿ ಫ್ರೈನ ನಾವು ಗೋಲ್ಡನ್ ಕಲರ್ ಬರೋವಾಗೆ ನಾವು ರೆಡಿ ಮಾಡ್ಕೋಬೇಕು. ಹಾಕ್ತಾರೆ ನಿಲ್ಲಿಸ್ತೀಯ ಇಲ್ವಾ ಅಂತಂದೆ ನಾನು. ಸರಿ ನೋಡಿ, ಇನ್ನೂ ಇಷ್ಟನೇ ಇದ್ದಾರೆ. ಎಣ್ಣೆಗೆ ಅದನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲಾಸ್ಟ್ವರೆಗೂ ವೀಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೆಲ್ಲ ಹೇಳೋ ಅಷ್ಟರಲ್ಲಿ ಅಮ್ಮ ಒಂದು ಕಲರ್ ಮಾಡಿದ್ದಾರೆ ನೋಡಿ. ಚೆನ್ನಾಗಿದೆ, ಇರಲಿ ಬಿಡು ಅಂತ ಹೇಳಿದ ತಕ್ಷಣ ನೆಕ್ಸ್ಟು ಎಲ್ಲ ಕುಕ್ಕರ್ ಇಟ್ಟು ಎಲ್ಲ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಹಾಕ್ತಾ ಇರೋ ಅಂತ ಹೇಳಿದ ತಕ್ಷಣ ನಾನು ಚಿಕನ್ ವೀಡಿಯೋ ಮಾಡ್ಕೊಂಡು 2 kg ಚಿಕನ್ ಇತ್ತು. ಯಾಕೆಂದರೆ ಒಂದು 5-6 ಜನ ಇದ್ದಾರಲ್ಲ, ಸೊ ಚಿಕನ್ ತಂದು ಹೊಡೆದಿಟ್ಟಿದ್ದಾರೆ. ಹಾಗೆಯೇ ಒಂದು ಕುಕ್ಕರ್ಗೆ ಸ್ಪೈಸಸ್ ಎಲ್ಲ ಹಾಕಿ ಸ್ವಲ್ಪ ಈರುಳ್ಳಿ, ಅದಾದಮೇಲೆ ಏನು ಹಾಕಿದ್ರು ಚಿಕನ್ನು ನಾನು ಮರ್ತೇಬಿಟ್ಟೆ. ಚಿಕನ್ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು, ನಾವು ಅಷ್ಟೇ ಮಾಮೂಲಿ ಚಿಕನ್ ತಂದಾಗ ಒಂದು 5-10 ನಿಮಿಷ ಅದನ್ನು ಚೆನ್ನಾಗಿ ಹುರಿದೆ ಆಮೇಲೆ ಮಿಕ್ಕಿದ ಮಸಾಲೆನ ಹಾಕ್ತೀವಿ. ಆಮೇಲೆ ನೋಡಿ ಆ ಥರ ಚೆನ್ನಾಗಿ ಹುರ್ಕೊತಾ ಇದ್ದಾರೆ. ಕುಕ್ಕರೇ ಆಗಲಿ ಪಾತ್ರೆ ಆಗಲಿ, ಜೊತೆಗೆ ಸ್ಪೈಸಸ್ನ ಆ್ಯಡ್ ಮಾಡ್ತಿದ್ದಾರೆ. ಚಿಲ್ಲಿ ಪೌಡರ್, ಗರಂ ಮಸಾಲ, ಹಾಗೆಯೇ ಚಿಕನ್ ಮಸಾಲ ಇಷ್ಟನ್ನು ಎಲ್ಲನೂ ಹಾಕಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಳನ ಹಾಕಿ 2 ವಿಷಲ್ ಹಾಕಿ, ಅಥವಾ 1 ವಿಷಲ್, ನಮ್ಮ ಕುಕ್ಕರ್ ಚೆನ್ನಾಗಿ ವಿಷಲ್ ಹೊಡೆಯಲ್ಲ, ಅದಕ್ಕೆ 2 ವಿಷಲ್. ಒಂದು ದೊಡ್ಡ ಪಾತ್ರೆಯಲ್ಲಿ ಎಣ್ಣೆನ ಹಾಕಿ ಸ್ಪೈಸಸ್ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಎಲ್ಲ ಸ್ಪೈಸಸ್ಗಳನ್ನ ಜೀರಿಗೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಆಮೇಲೆ ಪಲಾವ್ ಎಲೆ, ಕಸೂರಿ ಮೇಥಿ ಎಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಇದು ಮುಖ್ಯವಾಗಿ ನಾನು ಹೇಳ್ತಾ ಇರೋದು ಗೀ ರೈಸ್ ಮಾಡಲಿಕ್ಕೆ ಅಂತ, ಓಕೆನಾ. ನೆಕ್ಸ್ಟು ಇದಕ್ಕೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏನಿದು ಗೀ ರೈಸ್ಗೆ ಎಲ್ಲ ಹಾಕ್ತಿದ್ದಾರೆ, ಕೇರಳ ಸ್ಟೈಲ್ ಬಿರಿಯಾನಿಲಿ ಗೀ ರೈಸ್ಗೆ ಇದೆಲ್ಲ ಕೂಡ ಹಾಕ್ತಾರೆ. ಮೊದಲನೇ ಸಲ ವೀಡಿಯೋ ನೋಡ್ತಿದ್ರಲ್ಲ, ನನಗೂ ಹಾಗೆ ಅನ್ನಿಸ್ತು. ಅಮ್ಮ ಸಖತ್ತಾಗಿ ಮಾಡಿದರು. ನೆಕ್ಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಪುದೀನ ಹಾಕ್ತಾರೆ. ಪುದೀನ ಹಾಕಿ ಚೆನ್ನಾಗಿ ಬಾಡಿಸಿ ಇನ್ನೊಂದು ಸ್ಪೆಷಲ್ ಐಟಮ್ ಹಾಕ್ತಾರೆ, ನಿಮಗೂ ಗೊತ್ತಿಲ್ಲ, ನನಗೆ ಶಾಕ್ ಆಯಿತು. ಏನು ಅಂದರೆ ಕ್ಯಾರೆಟ್. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟು. ಹಾಗೆ ನೀವು ಮಕ್ಕಳಿಗೆ ಗೀ ರೈಸ್ ತಿನ್ನಿಸ್ತೀನಿ ಅನ್ನೋದಾದರೆ ಕ್ಯಾರೆಟ್ನ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ಕೊಂಡು ತಿನ್ಸೋದು ಚೆನ್ನಾಗಿರುತ್ತೆ. ಮೇಯ್ನ್ ಇಂಗ್ರೀಡಿಯೆಂಟ್ಸ್ ತುಪ್ಪನ ಹಾಕಿ ಇದಕ್ಕೆ ಎಷ್ಟು ಲೋಟ ಅಕ್ಕಿ ಹಾಕ್ತಿರೋ ಅಷ್ಟು ತಕ್ಕ ಹಾಗೆ ನೀವು ನೀರನ್ನ ಹಾಕಿ ಅದೆಲ್ಲ ಆದಮೇಲೆ ಉಪ್ಪೆಲ್ಲ ಹಾಕಿದ್ಮೇಲೆ ಕುದೀತಾ ಇದ್ದಾಗೆ ಅಕ್ಕಿನ ಹಾಕ್ಕೊಂಡು ನಿಮಗೆ ಹೇಗೆ ಬೇಕು, ನಾವು ಸ್ವಲ್ಪ ಮೆತ್ತಗಬೇಕು ಇಲ್ಲ ಅಂದರೆ ಉರುಳಿ ಹಾಕಬೇಕು, ಆ ಥರ ನೀವು ಅನ್ನನ ಮಾಡ್ಕೊಬೋದು. ಇದಕ್ಕೆ ಅಮ್ಮ ಒಂದು ತೆಕ್ಕೆ ಹೇಳಿದ್ರು, ಅನ್ನ ಕುದೀತಾ ಇರಬೇಕಂದ್ರೆ ಒಂದು ನಿಂಬೆಹಣ್ಣನ ಹಿಂಡೆ ಹಾಕಿದ್ರೆ ಅನ್ನ ತೀರಾ ಉರುಳಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನು ಇದನ್ನು ಕಲಿತ್ಕೊಂಡೆ, ಅದಾಗಿ ಮಾಡಿದ್ರು. ಇದನ್ನೆಲ್ಲ ಹಾಕಿ ಸ್ವಲ್ಪ ಪ್ಲೇಟ್ ಮುಚ್ಚಿ ಅವರು ಅದನ್ನು ನೀರೆಲ್ಲ ಹಿಂಗೋದಕ್ಕೆ ಬಿಟ್ಟರು. ನೋಡೋಣ ಇವಾಗ ಹೇಗಾಗುತ್ತೆ. ಸಖತ್ತಾಗಿದೆ, ಪ್ಲೇನ್ ಗೀ ರೈಸ್, ಏನು ಇಂಗ್ರೀಡಿಯೆಂಟ್ಸು ಇಲ್ಲ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ ಅದು ಈರುಳ್ಳಿ ಹುರ್ಕೊಂಡಿರ್ತಿಲ್ಲ, ಅದೇ ಬಾಣಲಿಗೆ ಯಾಕೆ ವೇಸ್ಟ್ ಮಾಡಿಬಿಡೋಣ, ಅದಕ್ಕೆ ಈರುಳ್ಳಿನ ಹಾಕೋಬೇಕು. ಒಂದು ವಿಷಯ ಏನಪ್ಪ ಅಂತಂದರೆ ಎಲ್ಲರ ಮನೆಯಲ್ಲಿ ಒಂದು ಹಳೇ ಬಾಣಲಿಗಳಿರುತ್ತಲ್ಲ, ಅಂದರೆ ಒಂದು ಸೆಂಟಿಮೆಂಟು ಅದರಲ್ಲೇ ಆಗೋದು, ಇದನ್ನು ಮಾಡಿದ್ರೆ ಚೆನ್ನಾಗಾಗೋದು ಅನ್ನೋದು ನಮ್ಮ ಮನೇಲೂ ಇದೆ. ಅದೇ ಥರ ಮಾಡಿ. ಸರಿ, ನೆಕ್ಸ್ಟ್ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಟೊಮೆಟೊ ಸ್ಮ್ಯಾಶ್ ಆಗಬೇಕು ಅಂತಂದರೆ ಎಲ್ಲರಿಗೂ ಗೊತ್ತು, ಸ್ವಲ್ಪ ಅರಿಶಿನ ಪುಡಿ, ಉಪ್ಪನ್ನು ಹಾಕಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಸೊ ತೀರಾ ಎಣ್ಣೆಗಳನ್ನ ಬಿಟ್ಕೊಂಡ್ಬಿಡುತ್ತೆ ಅಂತ.
ಸರಿ, ಅದಾದಮೇಲೆ ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀವಲ್ಲ, ಅದು ಅಷ್ಟು ಮಸಾಲಾನ ಈ ಬಾಣಲೆ ಒಳಗೆ ಸುರ್ಕೊಂಡ್ಬಿಡ್ಬೇಕು. ಸುರ್ಕೊಂಡೆಲ್ಲ ಆದಮೇಲೆ ಮುಗಿತು ಅಲ್ಲಿಗೆ ಕೇರಳ ಬಿರಿಯಾನಿ. ನೆಕ್ಸ್ಟ್ ಒಂದು ಪಾತ್ರೆಗೆ ತುಪ್ಪನ ಸವರಿಟ್ಬಿಟ್ಟು ಇದಕ್ಕೆ ಒಂದು 2-3 ಲೇಯರ್ನ ಮಾಡಬೇಕಾಗತ್ತೆ. ಅದಕ್ಕೆ ತುಪ್ಪನ ಸವರಿ ಫ್ರೈ ಆಗಿರುವಂಥ ಈರುಳ್ಳಿನ ಹಾಕ್ಕೋಬೇಕಾಗತ್ತೆ. ಈರುಳ್ಳಿಗಳನ್ನೆಲ್ಲನೂ ಹಾಕ್ಕೊಂಡು ಅದ್ರ ಮೇಲೆ ಮಾಡಿರುವಂಥ ಗೀ ರೈಸ್ನ ಒಂದು ಲೇಯರ್ ಹಾಕ್ಕೋಬೇಕು. ಇದಕ್ಕೆ ನಾನು ಫುಡ್ ಕಲರ್ನ ಒಂದು ಹನಿ ಥರ ಹಾಕ್ತಾರೆ ಅಲ್ಲಿ. ನಾನಂದೆ ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡೋದು ಬೇಡ, ನಾವು ಅದಕ್ಕೆ ಟೇಸ್ಟ್ ಬರ್ದೋರು ಪರವಾಗಿಲ್ಲ, ಫುಡ್ ಕಲರ್ ಮಾತ್ರ ಯೂಸ್ ಮಾಡೋದು ಬೇಡ ಅಂತ ಹೇಳಿದ್ದೀನಿ. ಅದಕ್ಕೆ ಅಮ್ಮ ಆಯಿತು ಅಂತ ಹೇಳಿ ಫುಡ್ ಕಲರ್ ಯೂಸ್ ಮಾಡಿಲ್ಲ. ಅನ್ನನ ಎಲ್ಲ ಕಡೆ ಹರಡಿದ್ದಾರೆ. ಅದ್ರ ಮೇಲೆ ಮತ್ತೆ ರೋಸ್ಟ್ ಆಗಿರುವಂಥ ಈರುಳ್ಳಿನ ಮತ್ತೆ ಅದ್ರ ಮೇಲೆ ಹರಡ್ತಾ ಇದ್ದಾರೆ. ನೆಕ್ಸ್ಟ್ ಬಾಣಲೆಯಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಒಂದು ಚಿಕನ್ನ ಒಂದು ಲೇಯರಾಗಿ ಹಾಕ್ಕೊತಾರೆ. ಇದಕ್ಕೆ ಮೊಟ್ಟೆ ಆಪ್ಷನಲ್, ಬೇಕಿದ್ರೆ ನೀವು ಹಾಕೋಬೋದು. ಅಮ್ಮ ಲಾಸ್ಟಲ್ಲಿ ಬೇಯಿಸಿಟ್ಕೊಂಡಿದ್ದ ಮೊಟ್ಟೆನೂ ಹಾಕಿದರು. ಅದ್ರ ಜೊತೆ ಮತ್ತೆ ರೈಸ್ನ ಹಾಕ್ತಾರೆ, ಮತ್ತು ಈರುಳ್ಳಿನ ಹಾಕ್ತಾರೆ, ಮತ್ತು ಚಿಕನ್ನ ಹಾಕ್ತಾರೆ. ಈ ಥರ ನಮ್ಮ ಕಡೆ ಒಂದು 4-5 ಲೇಯರ್ನ ನಾವು ಮಾಡ್ಕೊತೀವಿ. ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಂದು ಏನೇ ತಪ್ಪಿದ್ರೂ ನಾನು ಅದನ್ನು ತಿದ್ಕೊತೀನಿ. ನಾನು ಮೊದಲನೇ ಸಲ ಚಾನಲ್ನ ಶುರು ಮಾಡ್ತಾಯಿದ್ದೀನಿ. ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗೋ ಥರ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ಸಪೋರ್ಟ್ ಮಾಡ್ತೀರಿ. ಹಾಗೆ ಇಷ್ಟು ಲೇಯರ್ ಮುಗಿದ್ಮೇಲೆ ಸೈಡಿಂದ ಒಂದು ಕಡೆಯಿಂದ ಅನ್ನನ ತೆಗೆದು ತಿನ್ನೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ಕೇಕ್ ಬರುತ್ತಲ್ಲ, ಅದೇ ಥರ ನೋಡಿ. ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮಾಡಿ ತಿಂದು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.